2014 ನೀವು ಈ ಅಖಾಡಕ್ಕೆ ಇಳಿದಾಗ ಪರಿಸ್ಥಿತಿ ಬೇರೆ ಇತ್ತು. ತದನಂತರದಲ್ಲಿ ಎರಡನೇ ಬಾರಿಗೆ ಅಖಾಡಕ್ಕೆ ಇಳಿದಾಗಲೂ ಪರಿಸ್ಥಿತಿ ಬೇರೆ ಇತ್ತು. ಬಹುಶಃ ಆ ಎರಡೂ ಪರಿಸ್ಥಿತಿಯನ್ನು ಹೊರತುಪಡಿಸಿ ಈಗ ತುಂಬ ವ್ಯತಿರಿಕ್ತವಾಗಿ ವಾತಾವರಣ ನೀವು ನೋಡ್ತಾ ಇದ್ದೀರಾ. ಬಟ್ ಸ್ಟಿಲ್ ಒಂದು ಸ್ಟೆಪ್ ನಿಮ್ಮ ಜೊತೆ ಇರ್ಬೋದು. ಬಿಕಾಸ್ ನಾವು ವಿಸ್ತಾರ ನ್ಯೂಸ್ ನಾವು ಕೂಡ ಹಾಕಿದ್ವಿ, ಮೈಸೂರು ಕೊಡಗು ಭಾಗದ ಸಂಸದರ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಅಂದಾಗ ಒಂದೇ ಒಂದು ಹೆಸರು ನಾವು ಹಾಕಿರೋದು, ಅದು ಪ್ರತಾಪ್ ಸಿಂಹ. ಬಿಕಾಸ್ ಅತಿ ಹೆಚ್ಚು ಜನ ಇಷ್ಟಪಟ್ಟು ಮತ್ತು ಮುಂಚೂಣಿಯಲ್ಲಿ ಕಾಣ್ತಾ ಇರುವಂಥ ಹೆಸರು. ಬಿಕಾಸ್ ನೀವು ಡೆಲ್ಲಿಯಿಂದ ಹಿಡಿದು ಮೈಸೂರಿನ ಅಥವಾ ಕೊಡಗು ಭಾಗದ ಒಂದು ಹಳ್ಳಿ ತನಕ ಅತ್ಯಂತ ಕ್ರಿಯಾಶೀಲವಾಗಿ ಓಡಾಡ್ತಿರುವಂಥ ಒಬ್ಬ ನಾಯಕ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಬಟ್ ಸ್ಟಿಲ್ ಆಗಲೇ ನೀವು ಒಂದು ಇಂಟ್ರಸ್ಪೆಕ್ಷನ್ಲಿ ಮಾತಾಡಿದ್ರಿ, ನನ್ನನ್ನು ಅಷ್ಟು ಜನ ದ್ವೇಷ ಮಾಡ್ತಾರೆ ಆದರೆ ಜನ ಪ್ರೀತಿ ಮಾಡ್ತಾರೆ ಅಂತ. ವಾಟ್ ಯು ಫೀಲ್? ಈ 10 ವರ್ಷ ಈ ಜರ್ನಿ ಹೇಗೆ ಅನಿಸ್ತು ನಿಮಗೆ? ಈ ಒಂದು 10 ವರ್ಷದಲ್ಲಿ ನಾನು ಸಾಕಷ್ಟು ಕಲ್ತ್ಕೊಂಡೆ. ನಾ ಪತ್ರಕರ್ತನಾಗಿದ್ದಾಗ ಜನರ ಪರವಾಗಿ ನಾನು ಧ್ವನಿ ಎತ್ಬೋದಿತ್ತು, ಜನರ ಪರವಾಗಿ ಬರಿಬೋದಿತ್ತು. ಆದರೆ ಜನರಿಗೆ ಸ್ಪಂದಿಸುವಂಥ ಶಕ್ತಿ ನನಗಿರಲಿಲ್ಲ. ನಾನು ಏನು ಹೆಚ್ಚು ಅಂತೇಳಿ ಹೇಳಿದ್ರೆ ಟಿ ವಿ ಡಿಬೇಟ್ಗಳಿಗೂ ಬರ್ತಾ ಇದ್ದೆ, ನಾನು ಮಾತಾಡ್ತಾ ಇದ್ದೆ. ಅದೇ ರೀತಿ ನನ್ನ ಲೇಖನಗಳ ಮುಖಾಂತರ ಬರಿತಾ ಇದ್ದೆ. ಆದರೆ ನಾನು ಆ್ಯಕ್ಚುಲಿ ಜನರ ಹತ್ರ ಹೋಗಿ ನನಗೆ ಹೆಲ್ಪ್ ಮಾಡೋಕೆ ಆಗ್ತಿರಲಿಲ್ಲ. ಆದರೆ ಈ ಕ್ಷೇತ್ರ ಹೇಗೆ ಅಂತಂದರೆ ನಾನು ಜನಕ್ಕೆ ನಿಜವಾಗ್ಲೂ ಹೋಗಿ ಅವರ ಕಷ್ಟಕ್ಕೆ ಸ್ಪಂದಿಸ್ಬೋದು. ನಾನು ಒಳ್ಳೆ ಕೆಲಸ ಮಾಡ್ಬೋದು, ನಾನು ಯಾರಿಗಾದ್ರು ದಬಾಯಿಸಾದ್ರೂ ಕೆಲಸ ಮಾಡಿಸ್ಬೋದು. ಹಾಗಾಗಿ ಈ ಸ್ಪಂದನೆ ಮಾಡುವಂತಹ ಒಂದು ಅವಕಾಶ ಇಲ್ಲಿ ಸಿಕ್ಕಿದೆಯಲ್ಲ, ಇದರಲ್ಲಿ ನಾನು ತುಂಬ ತೃಪ್ತಿಯನ್ನು ತಂದುಕೊಟ್ಟಿದೆ. ಆದರೆ ನೀವು ಹೇಳಿದ್ರಲ್ಲ ಇವಾಗ ಜನ, ಈಗ ಕೊಡಗು ಮತ್ತು ಮೈಸೂರು ಜನ ಇದ್ರಲ್ಲ, ಆ ಜನ ನನ್ನನ್ನು ತುಂಬ ಪ್ರೀತಿಸ್ತಾರೆ. ಯಾಕೆ ಗೊತ್ತಾ ಈ ಪ್ರಶ್ನೆ ರೈಸ್ ಮಾಡಿದ್ದು ನಾನು? ಸಾಮಾನ್ಯ ನಮ್ಮೆಲ್ಲರಿಗೂ ಗೊತ್ತು, ಜರ್ನಲಿಸಮಲ್ಲಿ ಇರೋರಿಗೆ ಸಾಮಾನ್ಯ ಜನಕ್ಕೆ ಏನಾದರೂ ಕಷ್ಟ ಆದರೆ ಅವ್ರು MP ಹತ್ರ ಓಡ್ ಬರಲ್ಲ. ಅವ್ರು ಫಸ್ಟು ಕಾರ್ಪೊರೇಟರ್ ಹತ್ರ ಹೋಗ್ತಾರೆ, ಅದಾದಮೇಲೆ MLAಗೆ ಬರ್ತಾರೆ. MP ರೇರ್ ತುಂಬ. ಆದರೆ ನೀವು ಹಂಗಿಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಅಂದರೆ ನೀವು ಸಿಗ್ತೀರಾ ಜನಕ್ಕೆ? ಈಗ ನೋಡಿ ಏನಾಗುತ್ತೆ ಅಂದರೆ, ಒಬ್ಬ MP ಅಂದರೆ ಹೇಗೆ ಅಂದರೆ MLAಗಳ ಕೃಪೆಯಲ್ಲಿ ಒಬ್ಬ ಇರುವಂಥ ದೈನೇಶಿ ವ್ಯಕ್ತಿ ಥರ ಇರ್ತಾನೆ ಅವನು. ಅವನೇನಂದರೆ ಸಭೆ ಸಮಾರಂಭಕ್ಕೆ ಹೋಗ್ತಾನೆ, ಒಂದು ಶಾಲೆ ಹಾಕ್ತಾರೆ, ಅದ್ರ ಮೇಲೆ ಸತ್ತವ್ರಿಗೆ ಹಾಕೋ ಒಂದು ಸುಗಂಧರಾಜ ಹಾರ ಹಾಕ್ತಾರೆ, ತಲೆಗೊಂದು ಟೋಪಿ ಇಡ್ತಾರೆ, ಆಮೇಲೆ ಹೇಳ್ಬಿಟ್ಟು ಎಲ್ಲರೂ ಮಾನ್ಯ ಸಂಸದರು ಬಂದಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆಲ್ಲ ಒಂದು 5 ನಿಮಿಷ ಭಾಷಣ ಕೊಡ್ತಾರೆ. ಅವರು ಕೂಡ ಎಲ್ಲ MLAಗಳಿಗೆ ಬಂದವರಿಗೆಲ್ಲ ನಮಸ್ಕಾರ ಹಾಕೊಂಡು ಮದುವೆ, ಮುಂಜಿ, ತಿಥಿ, ಹಬ್ಬ, ವಾಡೂಟ, ಬೀಗ್ರೂಟ ಎಲ್ಲ ಕಡೆ ತಿರ್ಕೊಂಡಿರ್ತಾರೆ. ನೀವೆಲ್ಲೂ ಹೋಗಲ್ವೇ? ನಾನು ನೋಡಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ನಾನು ಅದಕ್ಕೆ ನೀವು ಹೋಗೋದೇ ಇಲ್ಲ. ರೇರಾಗಿಲ್ಲ ಒಂದೊಂದು ಕಡೆ ತೀರಾ ನಮ್ಮ ಆತ್ಮೀಯರು ಅಥವಾ ಏನೋ ಪಾರ್ಟಿ ಕಾರ್ಯಕರ್ತರು ಅಂದ್ರೂ ಹೋಗ್ತೀನಿ ಹೊರತು ನಾನು ಯಾವುದಕ್ಕೂ ಹೋಗಲ್ಲ. ನಾನು ಏನು ಅಂದ್ಕೊಂಡೆ, ನಾನು ಪತ್ರಕರ್ತನಾಗಿದ್ದವನು, ನಾನು ಎಲ್ಲ ರಾಜಕಾರಣಿಗಳ ಥರನೇ ಅವ್ರ ಥರನೇ ನಾನು ಮಾಡೋದಾದ್ರೆ ನಾನೇ ಯಾಕೆ ಇಲ್ಲಿಗೆ ಬರಬೇಕಿತ್ತು? ಹಾಗಾಗಿ ನನ್ನೊಂದು ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸ್ ನಾನು ಬೇರೆನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು, ನಾನು ಮದುವೆಗೆ ಹೋಗಲ್ಲ, ಮುಂಜಿಗೆ ಹೋಗಲ್ಲ, ನಾನು ಮನೇಲಿ ಯಾರನ್ನೂ ಎಂಟರ್ಟೈನ್ ಮಾಡಲ್ಲ. ಬಟ್ ನನ್ನ ಆಫೀಸ್ ಯಾವಾಗಲೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 7-8 ಗಂಟೆವರೆಗೂ ಓಪನ್ ಇರ್ತದೆ. ಯಾವಾಗಲೂ ಕೂಡ ನಾನಿಲ್ಲ ಅಂದ್ರೂ ಕೂಡ ಅವೈಲೇಬಲ್ ಇರ್ತೀನಿ, ಅಥವಾ ನಾನು ಒಂದು ವಾಟ್ಸಪ್ ಮಾಡಿದ್ರೂ ಕೂಡ ನನಗೆ ರೆಸ್ಪಾಂಡ್ ಮಾಡ್ತೀನಿ. ಈ ಥರದ ಒಂದು ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸನ್ನು ನಾನು ಸ್ಟಾರ್ಟ್ ಮಾಡಿದೆ. ನಾನು ಕೆಲಸ ಮಾಡಲಿಕ್ಕೆ ಒಬ್ಬ MP ಆದವನಿಗೆ ಏನಾಗಿತ್ತು ಅಂತಂದರೆ, MP ಅಂತಂದರೆ ಎಲ್ಲರಿಗೂ, MPಗಳಿಗೂ ಕೂಡ ನಾವು MP ಅಂತ ಯಾವಾಗ ಅನ್ನಿಸ್ತದೆ ಅಂದರೆ ಏರ್ಪೋರ್ಟಿಗೆ ಹೋದ ಕೂಡಲೇ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಪ್ರೋಟೋಕಾಲಿಗೆ ಬರ್ತಾರಲ್ಲ, CISFನವ್ರು ಒಬ್ಬ ಬರ್ತಾನೆ, ಆನಂತರ ನಮಗೆ ಬ್ಯಾಗ್ ಹಿಡ್ಕೊಂಡು ಹೋಗೋಕೆ ಒಬ್ರು ಬರ್ತಾರೆ, ಆನಂತರ ಒಬ್ಬರು ಪ್ರೋಟೋಕಾಲ್ ಆಫೀಸರ್ ಒಬ್ರು ಬಂದು ಒಂದು ಲೇಡಿ ಬಂದು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂರಿಸಿ ಬರ್ತಾರಲ್ಲ, ಓ ಇದೇ MP ಇದೇ ನಮಗೆ ಅಂತ ಅಂದ್ಕೊಂಡಿದ್ರು. ಇದನ್ನು ಈ ಒಂದು ಯಾವುದೋ ಒಂದು ಗೂಟದ ಕಾರು ಈ ಥರ ಒಂದು ಪ್ರೋಟೋಕಾಲ್ ತೊಗೊಂಡೋಗೋದು, ಇದರಲ್ಲಿ ನಮ್ಮ ಸ್ವಪ್ರತಿಷ್ಠೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಹುದ್ದೆ ಅಲ್ಲ ಇದು. ಆ್ಯಕ್ಚುಲಿ ಇದ್ರೊಳಗೆ ಬಹಳ ಒಳ್ಳೆ ಕೆಲಸ ಮಾಡ್ಬೋದು. ರೋಡ್, ರೈಲ್, ಏರ್ವೇಸ್ ಬಿಟ್ಟು ಅದರ ಆಚೆಗೂ ಕೂಡ 42 ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇದೆ. ಆ ಸ್ಕೀಮ್ಗಳಲ್ಲಿ ನಾವು ಭಾಳಷ್ಟು ಕೆಲಸನ ಮಾಡ್ಬೋದು. ಆಮೇಲೆ ನಾವು ಕೇಂದ್ರ ಸರ್ಕಾರದಲ್ಲೂ ಕೂಡ ಯೋಜನೆಗಳನ್ನ ನಮ್ಮ ಕ್ಷೇತ್ರದ ಪರವಾಗಿ ನಾವು ಹೋಗಿ ತರ್ಬೋದು. ಆಮೇಲೆ ಒಂದು ರೋಡ್ ಕನ್ಸ್ಟ್ರಕ್ಷನ್ ಕೆಲಸ, ಈಗ ಬೆಂಗಳೂರು ಮೈಸೂರು ಹೈವೇ ಡೆಸ್ಟಿನೇಷನ್ ಮೈಸೂರು. ಈಗ ನಾನು ಮೈಸೂರು MP, ಹೌದು. ಈಗ ಈ ರಸ್ತೆ ಇವಂದು ಅಂತ ಕೇಳ್ತಾರೆ. ಕೆಲವೊಂದು ಸರಿ ನಮ್ಮಲ್ಲಿ ಮೀಡಿಯಾದಲ್ಲೂ ನಾವು ರಾಜಕೀಯ ಕೇಳ್ತಾ ಇರ್ತೀವಿ, ಒಳ್ಳೆ ಅನಾಲಿಸಿಸ್ ಮಾಡ್ತಿರ್ತಾರೆ. ಮೈಸೂರಿಗೆ ಬರೋದು 5 ಕಿಲೋಮೀಟರ್ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಒಂದಿನ ನಿಮ್ಮ ಲೆಕ್ಕಕ್ಕೆ ಬರೋದೇ ಇಲ್ಲ ಅಂತ ಅವ್ರು ಶುರು ಮಾಡೋದು ಅಂತ ಕ್ಲೈಮ್ ಮಾಡಿದ್ರು. ಅದೇ ಹೇಳ್ತೀನಿ ನಿಮಗೆ. ಅದೇನು ಹೇಗೆ ಅಂತಂದರೆ, ಈಗ ರಾಮನಗರದವರೆಗೂ ಒಬ್ಬರು MP ಇದ್ದಾರಲ್ವಾ, ಹೌದು, ಅವ್ರು ಬೆಂಗಳೂರಿಂದ ರಾಮನಗರಕ್ಕೆ ರೋಡ್ ತಂದ್ಕೊಳ್ತಾರೆ. ಅವ್ರಿಗೇನು ಮೈಸೂರಿಗೆ ಬರೋದು ರೋಡ್ ತರಕ್ಕೆ ಅವ್ರಿಗೇನು ತಲೆ ಹಾಳಾಗಿದೆಯಾ? ಈಗ ಮಂಡ್ಯಕ್ಕೆ ಒಬ್ಬರು MP ಇದ್ದಾರೆ, ಅವರು ಬೆಂಗಳೂರಿಂದ ಮಂಡ್ಯಕ್ಕೆ ರೋಡ್ ತಂದ್ಕೊಳ್ತಾರೆ, ಮೈಸೂರಿಗೆ ಹಾಕ್ತಾ ಇರ್ತಾರೆ. ನಾನು ಬೆಂಗಳೂರಿಂದ ಮೈಸೂರಿಗೆ ನಮ್ಮೂರಿಗೆ ನಾನು ರೋಡ್ ತರ್ತಾ ಇರೋದು, ಮಧ್ಯದಲ್ಲಿ ನಿಮ್ಮೂರಿದೆ ಅಷ್ಟೇ. ನಾನು ಏನು ಮಾಡೋಕ್ಕಾಗುತ್ತೆ? ಮೇಲ್ಗಡೆ ಗಾಳಿನಲ್ಲಿ ಏನಾದರೂ ರೋಡ್ ಮಾಡೋಕ್ಕಾಗುತ್ತೆ? ನಾನು ಎಲ್ಲ ಫ್ಲೈಟನ್ನು ನಿಮ್ಮೂರಲ್ಲಿ ಇಳಿಸ್ತಾ ಇದ್ದೀನಿ. ಹಾಗಾದರೆ ಮೈಸೂರಿಂದ ನಾನು ಇವಾಗ ಹೈದರಾಬಾದು, ಚೆನ್ನೈ, ಬೆಂಗಳೂರು ಎಲ್ಲ ಕಡೆಗೂ ಫ್ಲೈಟ್ ಕೊಟ್ಟು, ಈಗ ಕೋವಿಡಲ್ಲಿ ಸ್ವಲ್ಪ ನಿಂತೋಗಿದ್ದಿಲ್ಲ ಅಂತ ಆ ಫ್ಲೈಟನ್ನು ನಿಮ್ಮೂರಲ್ಲಿ ಇಳಿಸಿದ್ದೀನಿ. ಯಾಕೆ ಕ್ಲೈಮ್ ಹಾಕೋದು? ಅಲ್ಲೆಲ್ಲ ಹೇಳ್ತೀನಿ. 12 ಟ್ರೈನ್ ತೊಗೊಂಬಂದಿನಿ. 12 ಟ್ರೈನು ಕೂಡ ಕೆಂಗೇರಿಯಿಂದ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣಕ್ಕಾಗೇ ಬರ್ತವೆ. ಆ ಟ್ರೈನಿಗೆ ಯಾಕೆ ಅವನಿಗೆ ಕ್ಲೈಮ್ ಮಾಡಲ್ಲ? ಡೆಸ್ಟಿನೇಷನ್ ಮೈಸೂರಿಗೆ ನಾನು ಟ್ರೈನ್ ತಂದಿರೋದು ನಿಮ್ಮೂರು ಮಧ್ಯದಲ್ಲಿದೆ, ನಿಮ್ಗೊಂದು ಸ್ಟಾಪೇಜ್ ಕೊಡಿಸಿದ್ದೀನಿ ಅಷ್ಟೇ. ನಿಮ್ಮೂರು ಮಧ್ಯದಲ್ಲಿದೆ, ಅದಕ್ಕೊಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳನ್ನ ಹೈವೇನೆಲ್ಲ ಕೊಡ್ತಾ ಇದ್ದೀವಿ. ಆದರೆ ಏನಾಗುತ್ತೆ ಅಂದರೆ, ಕೆಲವರು 40 ವರ್ಷ 45 ವರ್ಷ ರಾಜಕಾರಣ ಮಾಡಿಬಿಟ್ಟಿದ್ದಾರೆ. ಅವರು ನಾಳೆ ಬೆಳಗ್ಗೆ ನಿಮ್ಗೆ ಹೇಳ್ತೀನಿ, ನಾಳೆ ಬೆಳಗ್ಗೆ ಅವ್ರು ಸತ್ತೋಗ್ಬಿಟ್ರು ಅಂತ ತಿಳ್ಕೊಳ್ಳಿ. ಇವರು ತುಂಬಲಾರದ ನಷ್ಟ ಅಂತ ಪತ್ರಿಕೆಯಲ್ಲಿ ಬರೀತಾರೆ 4 ಲೈನ್ ಅಷ್ಟೇ. ಆದರೆ ಈ ತುಂಬಲಾರದ ನಷ್ಟ ಯಾಕೆ, ಅವ್ರು ಏನಪ್ಪ ಸಾಧನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ.
ನೀವು ಎಲ್ಲ ಮೇಜರ್ ಎಲ್ಲ ಪೊಲಿಟಿಷಿಯನ್ಸು ತೊಗೊಳ್ಳಿ. ಆದರೆ ನಾನು ನಿಮ್ಗೆ ಹೇಳ್ತೀನಿ, Please. ನಾಳೆ ಬೆಳಗ್ಗೆ ಪ್ರತಾಪ್ ಸಿಂಹ ಸತ್ತೋದ ಅಂತ ತಿಳ್ಕೊಳ್ಳಿ, ಆದರೆ ಬೆಂಗಳೂರು ಮೈಸೂರು ಹೈವೇ ಮಾಡಿದವನು ಯಾರು ಅಂದ್ರೆ ಪ್ರತಾಪ್ ಸಿಂಹ ಅಂತ ಸೊ ಹೇಳ್ಬೇಕು. ಕೆಲಸ ಉಳಿಯುತ್ತೆ. ಏರ್ಪೋರ್ಟ್ ಇರ್ಬೋದು, ಕುಡಿಯೋ ನೀರು ತರ್ತಾರೋದು ಇರ್ಬೋದು, 12 ಟ್ರೈನ್ದಲ್ಲಿ ತಂದಿರೋದು ಇರ್ಬೋದು, ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಇರ್ಬೋದು, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿರ್ಬೋದು, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತಂದಿರೋದು ಇರ್ಬೋದು, ಪಾಸ್ಪೋರ್ಟ್ ಸೇವಾ ಕೇಂದ್ರ, ಒಂದೊಂದು ಕೆಲಸಗಳನ್ನು ಕೂಡ ನನ್ನ ಹೆಸರು ಹೇಳ್ತೇವೆ. ಆದರೆ ಅವ್ರು ನಾನು ಕೇಳ್ತೀನಿ, ಎಷ್ಟು ಜನ ಪಾಲಿಟಿಷಿಯನ್ಸ್ ನಾಳೆ ಬೆಳಗ್ಗೆ ಸತ್ರೆ ಅವ್ರನ್ನ ಹೆಸರು ಹೇಳೋಂಥ ಯಾವ ಕೆಲಸ ಇದೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.